ನಮಸ್ಕಾರ. ಸತತ ಎರಡನೇ ಬಾರಿ ಐಪಿಎಲ್ನ ಪ್ಲೇ ಆಫ್ ತಲುಪಿತು ಆರ್ಸಿಬಿ. ಸೃಷ್ಟಿಯಾಯಿತು ದೊಡ್ಡ ಇತಿಹಾಸ. ಬಳಿಕ ಕ್ರಿಕೆಟ್ ದಿಗ್ಗಜರು ನೀಡಿದರು ದೊಡ್ಡ ಹೇಳಿಕೆ. ಆರ್ಸಿಬಿ ಮತ್ತು ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಜಿಟಿ ವಿರುದ್ಧ ಮೊದಲ ಕ್ವಾಲಿಫೈರ್ ಪಂದ್ಯ ಗೆದ್ದು ಆರ್ಸಿಬಿ ಫೈನಲ್ ತಲುಪಿದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಪ್ಲೇಯರ್ಸ್ಗಳು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಡಿಫೆಂಡಿಂಗ್ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2026ರ ಐಪಿಎಲ್ನ ಫೈನಲ್ಗೆ ಬಲಗಾಲು ಇಟ್ಟಿದೆ. ರೆಡ್ ಆರ್ಮಿ ತೋರಿದ ಸಾಂಘಿಕ ಪ್ರದರ್ಶನದ ಮುಂದೆ ಗುಜರಾತ್ ತಂಡ ಧರ್ಮಶಾಲಾದಲ್ಲಿ ಮಂಡಿ ಊರಿದೆ. ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 92 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಕಾಲಿಟ್ಟಿದೆ. ಇದಲ್ಲದೆ ಬ್ಯಾಕ್ ಟು ಬ್ಯಾಕ್ ಎರಡನೇ ಫೈನಲ್ ಆಡಲು ಆರ್ಸಿಬಿ ಹುಲಿಗಳು ರೆಡಿ ಆಗ್ತಾ ಇದ್ದಾರೆ ಮತ್ತು ಐಪಿಎಲ್ ಇತಿಹಾಸದಲ್ಲಿ ಇದು ಆರ್ಸಿಬಿಗೆ 5ನೇ ಫೈನಲ್ ಮ್ಯಾಚ್ ಆಗಿರಲಿದೆ. ಈ ಮುಖ್ಯವಾಗಿ ಐಪಿಎಲ್ನಲ್ಲಿ ಇದೀಗ ಆರ್ಸಿಬಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ ಅಂತ ಹೇಳಬಹುದು. ಧರ್ಮಶಾಲಾದ ದಂಡಯಾತ್ರೆಯನ್ನ ಗೆದ್ದು ಬೀಗಿರುವ ಆರ್ಸಿಬಿ ಇದೀಗ ಮತ್ತೊಂದು ಕಪ್ ಮುಡಿಗೇರಿಸಿಕೊಳ್ಳುವ ತವಕದಲ್ಲಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 254 ರನ್ ಕಲೆ ಹಾಕಿತ್ತು. ತಂಡದ ಪರ ನಾಯಕ ರಜತ್ ಪಾಟಿದಾರ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿ ಕೇವಲ 23 ಎಸೆತಗಳಲ್ಲಿ 93 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಟೈಟನ್ಸ್ ಆಟ 162 ರನ್ಗಳಿಗೆ ಆಲ್ಔಟ್ ಆಯಿತು. ತೆವಾಟಿಯಾ 68 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಜೇಕಬ್ ಡೆಫಿ 3 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಈ ಬಿಗ್ ಮ್ಯಾಚ್ ನಲ್ಲಿ ಆರ್ಸಿಬಿ 92 ರನ್ಗಳ ಐತಿಹಾಸಿಕ ವಿಕ್ಟರಿ ಬಾರಿಸಿತ್ತು. ಇದು ಪ್ಲೇ ಆಫ್ ಅಂತ ಬಂದಾಗ ಹೈಯೆಸ್ಟ್ ಮಾರ್ಜಿನ್ ಗೆಲುವಾಗಿದೆ. ಈ ಗೆಲುವಿನೊಂದಿಗೆ ಆರ್ಸಿಬಿ ಫೈನಲ್ ಕೂಡ ತಲುಪಿದೆ ಅಂತ ಹೇಳಬಹುದು. ಇತ್ತ ಆರ್ಸಿಬಿ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ. ಮೊದಲನೆಯದಾಗಿ ಆರ್ಸಿಬಿ ತಂಡಕ್ಕೆ ಅಭಿನಂದನೆಗಳು. ಬ್ಯಾಕ್ ಟು ಬ್ಯಾಕ್ ಎರಡನೇ ಬಾರಿ ಅವರು ಫೈನಲ್ ತಲುಪುತ್ತಿದ್ದಾರೆ. ಇದು ಹಳೆಯ ಆರ್ಸಿಬಿ ತಂಡದ ತರ ಕಾಣಿಸ್ತಾ ಇಲ್ಲ. ಆರ್ಸಿಬಿ ಈ ಸೀಸನ್ ಉದ್ದಕ್ಕೂ ಆಡಿದ ಆಟ ತುಂಬಾ ಮ್ಯಾಜಿಕಲ್ ಆಗಿತ್ತು. ತಂಡದಲ್ಲಿ ಎಲ್ಲ ಆಟಗಾರರು ಅವರವರ ರೋಲ್ ಅನ್ನ ಅರ್ಥ ಮಾಡಿಕೊಂಡು ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ. ಮೊದಲೆಲ್ಲ ಆರ್ಸಿಬಿ ಬಿಗ್ ಮ್ಯಾಚ್ ಅಂತ ಬಂದಾಗ ಅಲ್ಲಿ ಎಡವುತ್ತಿತ್ತು. ಆದ್ರೆ ಇದೀಗ ಆರ್ಸಿಬಿ ಆ ಚಾಳಿಯನ್ನ ಬಿಟ್ಟುಕೊಟ್ಟಿದೆ. ಬದಲಾಗಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತಿದೆ. ಆರ್ಸಿಬಿ ಕೇವಲ ಒಂದು ತಂಡವಾಗಿಲ್ಲ, ಬದಲಾಗಿ ಒಂದು ಸೈನ್ಯದ ರೀತಿ ಹೋರಾಡುತ್ತಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ಹೇಳಿದ್ದಾರೆ. ಆರ್ಸಿಬಿ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಆಡಿದ ಆಟ ನನ್ನ ಮನಗೆದ್ದಿದೆ. ಆರ್ಸಿಬಿ ಕೇವಲ ಒಬ್ಬ ಆಟಗಾರನ ಮೇಲೆ ಡಿಪೆಂಡ್ ಆಗಿಲ್ಲ, ಬದಲಾಗಿ ಎಲ್ಲ ಆಟಗಾರರು ಗೆಲುವಿಗಾಗಿ ಹೋರಾಡುತ್ತಿದ್ದಾರೆ. ಆರ್ಸಿಬಿ ಮತ್ತೊಂದು ಟ್ರೋಫಿ ಗೆಲ್ಲಲು ತುಂಬಾ ಡಿಸರ್ವ್ ಮಾಡುತ್ತೆ ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ರಜತ್ ಪಾಟಿದಾರ್ ಅವರ ನಾಯಕತ್ವ ಮತ್ತು ಕೊಹ್ಲಿಯ ಅನುಭವ, ಭುವಿಯ ಆ ಸ್ವಿಂಗ್ ಬೌಲಿಂಗ್ ಎಲ್ಲವೂ ಆರ್ಸಿಬಿಗೆ ಮತ್ತೊಂದು ಟ್ರೋಫಿ ತಂದುಕೊಡಲಿದೆ ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಮತ್ತು ಇದಾದ ಬಳಿಕ ಮಾತನಾಡಿದ ರಿಕಿ ಪಾಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ. ಕ್ವಾಲಿಫೈರ್ನಂತಹ ಬಿಗ್ ಮ್ಯಾಚ್ ನಲ್ಲಿ ಆರ್ಸಿಬಿ ತೋರಿದ ಸಾಂಘಿಕ ಪ್ರದರ್ಶನ ನನ್ನ ಮನಗೆದ್ದಿದೆ. ಇವರು ಟ್ರೋಫಿಯನ್ನ ಮತ್ತೊಮ್ಮೆ ಎತ್ತಿ ಹಿಡಿಯಲಿದ್ದಾರೆ ಎಂದು ಆಸೀಸ್ ದಿಗ್ಗಜ ರಿಕಿ ಪಾಂಟಿಂಗ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.